ಆಕಾಶವಾಣಿ ಕಲಬುರಗಿ. ಸ್ವಾಮಿ ವಿವೇಕಾನಂದರ ಜೀವನ ಹಾಗೂ ಸಂದೇಶ ಈ ಕುರಿತು ಕಲಬುರಗಿಯ ಹಿರಿಯ ರಾಜ್ಯಶಾಸ್ತ್ರ ಪ್ರಾಧ್ಯಾಪಕರಾದ ಡಾ ಪದ್ಮಣ್ಣ ರಾಸಣಗಿ ಅವರಿಂದ ಭಾಷಣ. ನಮಸ್ಕಾರ ಎಲ್ಲರಿಗೂ. ಮಾನ್ಯರಾದ ಶ್ರೋತೃ ಮಿತ್ರರೇ, ಭಾರತದ ಯುವಶಕ್ತಿಯ ಮೇಲೆ ಅಪಾರವಾದಂಥ ಪ್ರಭಾವವನ್ನು ಬೀರಿದ ಸ್ವಾಮಿ ವಿವೇಕಾನಂದರು ಪ್ರಾಚೀನ ಭಾರತ ಮತ್ತು ಮಧ್ಯ ಭಾರತ ಹಾಗೂ ಆಧುನಿಕ ಭಾರತದ ನಡುವಿನ ವಿಚಾರಗಳ ಸೇತುವೆಯಾಗಿ ನಿಂತಿದ್ದಾರೆ. ಇವರು ಪಾಶ್ಚಿಮಾತ್ಯ ರಾಷ್ಟ್ರಗಳ ಪ್ರಗತಿಯನ್ನು ಭಾರತದ ಆಧ್ಯಾತ್ಮಿಕ ನೆಲೆಯಲ್ಲಿ ಮತ್ತು ಹಿನ್ನೆಲೆಯಲ್ಲಿ ಸಮೀಕರಿಸಲು ಪ್ರಯತ್ನಿಸಿದರು. ಇಂಥ ಮಹಾನ್ ವ್ಯಕ್ತಿ 1863 ಜನವರಿ 12ರಂದು ಕಲ್ಕತ್ತಾದಲ್ಲಿ ಜನಿಸಿದರು. ತಂದೆ ವಿಶ್ವನಾಥ ದತ್ತ, ತಾಯಿ ಭುವನೇಶ್ವರಿ ದೇವಿ. ಸ್ವಾಮಿ ವಿವೇಕಾನಂದರ ಮೂಲ ಹೆಸರು ವೀರೇಶ್ವರ. ಪ್ರೀತಿಯಿಂದ ಅವರನ್ನು ಬೀಲೆ ಎಂದು ಕರೆಯುತ್ತಿದ್ದರು. ಶಾಲೆಗೆ ಸೇರಿಸುವಾಗ ನರೇಂದ್ರನಾಥ್ ದತ್ತ ಎಂದು ಹೆಸರನ್ನು ನೀಡಲಾಗ್ತದೆ. ಆರಂಭದಲ್ಲಿ ವಿವೇಕಾನಂದರವರು ಜಗತ್ತಿನ ಮಹಾನ್ ಚಿಂತಕರಾದಂಥ ಜೆ.ಎಸ್. ಮೀಲ್, ಸ್ಪೆನ್ಸರು, ಕ್ಯಾಂಟು, ಹೆಗಲ್ರವರ ವಿಚಾರಗಳನ್ನು ಮಂಥನ ಮಾಡಿಕೊಂಡಿದ್ದರು. ತಂದೆ ಕಲ್ಕತ್ತಾ ಹೈಕೋರ್ಟ್ನಲ್ಲಿ ಸರ್ಕಾರಿ ವಕೀಲರಾಗಿದ್ದರು. ಇಂಗ್ಲಿಷ್ ಮತ್ತು ಪರ್ಷಿಯನ್ ಭಾಷೆಯಲ್ಲಿ ವಿವೇಕಾನಂದರವರು ಅಪಾರವಾದಂಥ ಪ್ರಾವೀಣ್ಯತೆಯನ್ನು ಪಡೆದಿದ್ದರು. ಬೈಬಲ್ ಮತ್ತು ಹಿಂದೂ ಧರ್ಮದ ಹಲವಾರು ಗ್ರಂಥಗಳನ್ನು ಅವರು ಅಧ್ಯಯನ ಮಾಡಿದ್ದರು. ಸಂಸ್ಕೃತದಲ್ಲಿ ಕೂಡ ಅವರು ಪಾಂಡಿತ್ಯವನ್ನು ಪಡೆದಿದ್ದರು. ತಾಯಿ ಭುವನೇಶ್ವರಿ ದೇವಿ ಅವರು ವಿವೇಕಾನಂದರವರಿಗೆ ರಾಮಾಯಣ, ಮಹಾಭಾರತದ ಕಥೆಗಳನ್ನು ತಿಳಿಸಿ ಹೇಳುತ್ತಿದ್ದರು. ತಾಯಿಯ ರಾಮಾಯಣ, ಮಹಾಭಾರತದ ಬೋಧನೆಯಿಂದ ವಿವೇಕಾನಂದರವರು ಧೈರ್ಯ, ಸಾಹಸ ಮತ್ತು ಬಡವರ ಬಗ್ಗೆ ವಿಶೇಷವಾದಂಥ ಕಾಳಜಿ ಹೊಂದಿದವರಾಗಿದ್ದರು. ಪರಿವ್ರಾಜಕ ಸನ್ಯಾಸಿಗಳನ್ನು ಕಂಡ್ರೆ ವಿವೇಕಾನಂದರವರಿಗೆ ಅಪಾರವಾದ ಪ್ರೀತಿ ಇತ್ತು. ತಾರುಣ್ಯದಲ್ಲಿ ನರೇಂದ್ರನಾಥರು ಗಂಭೀರ ಚೆಲುವಿನ ಕೆಚ್ಚಿನ ಯುವಕನಾಗಿದ್ದನು. ಒಳ್ಳೆಯ ಕ್ರೀಡಾಪಟುವಿನ ಮೈಕಟ್ಟನ್ನು ಅನುರೂಢಿಸುವ ಧ್ವನಿ ತೀಕ್ಷ್ಣ ಬುದ್ಧಿಯವರಾಗಿದ್ದರು. ಕ್ರೀಡೆ, ತತ್ವಶಾಸ್ತ್ರ, ಸಂಗೀತ ವಿದ್ಯೆಗಳಲ್ಲಿ ಪ್ರವೀಣರಾಗಿದ್ದರು. ಕಾಲೇಜಿನಲ್ಲಿ ಕೂಡ ಅವರು ಸ್ವದೇಶಿ ಮತ್ತು ಪಾಶ್ಚಾತ್ಯ ವಿಚಾರಧಾರೆಯ ಅಧ್ಯಯನ ಮಾಡಿದ್ದರು. ಇದರಿಂದ ವಿವೇಕಾನಂದರವರಿಗೆ ವಿಮರ್ಶಾ ಸಾಮರ್ಥ್ಯವೂ ಬೆಳೆಯಿತು. ಆಧ್ಯಾತ್ಮಿಕತೆ ಭಾರತದ ನೆಲೆಗಟ್ಟಿನಲ್ಲಿ ಅವರು ವಿಶೇಷವಾದಂಥ ಒಲವನ್ನು ಹೊಂದಿದ್ದರು. ಮತ್ತೊಂದೆಡೆ ಮೊನಚಾದ ವಿಮರ್ಶಾ ಬುದ್ಧಿಯೂ ಕೂಡ ಅವರಲ್ಲಿ ಬೆಳೆದಿತ್ತು. ಸಾಮಾಜಿಕ ಸುಧಾರಣೆಗಳಿಗೆ ಹೆಸರಾದಂಥ ಬ್ರಹ್ಮ ಸಮಾಜ, ಆರ್ಯ ಸಮಾಜ, ದಯಾನಂದ ಸರಸ್ವತಿಯವರ ವಿಚಾರಗಳನ್ನು ಕೂಡ ಇವರು ಹಲವಾರು ಬಾರಿ ಮಂಥನ ಮಾಡಿದ್ದರು. ವಿವೇಕಾನಂದರು ಈ ಬ್ರಹ್ಮ ಸಮಾಜದ ಬಗ್ಗೆಯೂ ಅಧ್ಯಯನ ಮಾಡಿ ಹಲವಾರು ಪ್ರಶ್ನೆಗಳನ್ನು ಕೇಳಿದರು. ಬ್ರಹ್ಮ ಸಮಾಜದ ಪ್ರಮುಖ ನೇತಾರರಾಗಿದ್ದಂಥ ಮಹರ್ಷಿ ದೇವೇಂದ್ರನಾಥ ಠಾಕೂರರನ್ನು ಹಾಗೂ ಶ್ರೀ ರಾಮಕೃಷ್ಣ ಪರಮಹಂಸರನ್ನು ಹಲವಾರು ಬಾರಿ ನೀವು ದೇವರನ್ನು ಕಂಡೀರಾ ಎಂದು ಪ್ರಶ್ನಿಸಿದ್ದರು. ಅದಕ್ಕೆ ಸಮಂಜಸವಾದಂಥ ಉತ್ತರವನ್ನು ರಾಮಕೃಷ್ಣ ಪರಮಹಂಸರು ನೀಡಿದ್ದರು. ಇದರಿಂದ ರಾಮಕೃಷ್ಣ ಪರಮಹಂಸರ ಉತ್ತರಗಳಿಗೆ ಮಾರು ಹೋದಂಥ ವಿವೇಕಾನಂದರು ರಾಮಕೃಷ್ಣ ಪರಮಹಂಸರ ಪರಮ ಶಿಷ್ಯರಾಗಿ ಮುಂದುವರೆದರು. 1891ರಿಂದ ಭಾರತದ ಜನತೆಯ ಜೀವನವನ್ನು ಪ್ರತ್ಯಕ್ಷವಾಗಿ ನೋಡಲು ವಿವೇಕಾನಂದರವರು ದೇಶ ಸಂಚಾರವನ್ನು ಹೊರಟರು. ಇಡೀ ಭರತಖಂಡವನ್ನು ಸಂಚರಿಸಿದಂಥ ವಿವೇಕಾನಂದರವರು ಇವತ್ತಿನ ಮುಂಬೈ ಅಂದರೆ ಬೊಂಬಾಯಿ, ಪುಣೆ, ಬೆಳಗಾವಿ, ಬೆಂಗಳೂರು, ಮೈಸೂರು, ಕೊಚ್ಚಿ, ತಿರುವಾಂಕೂರು, ರಾಮೇಶ್ವರಂ ಮುಂತಾದಂಥ ಪ್ರಸಿದ್ಧ ಸ್ಥಳಗಳಿಗೆ ಭೇಟಿಯನ್ನು ನೀಡಿದರು. 1893ರಂದು ಕನ್ಯಾಕುಮಾರಿಯನ್ನು ಸೇರಿದಂಥ ವಿವೇಕಾನಂದರವರು ಹಲವಾರು ಉಪದೇಶಗಳನ್ನು ಕೂಡ ಮಾಡಿದರು. ಮದ್ರಾಸಿನ ಸ್ವಾಮಿ ವಿವೇಕಾನಂದರವರ ಶಿಷ್ಯರ ಕೋರಿಕೆ ಮೇರೆಗೆ ಅಮೆರಿಕದ ಚಿಕಾಗೋ ನಗರದಲ್ಲಿ ನಡೆಯುವ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾರತದ ಪ್ರತಿನಿಧಿಯಾಗಿ ಭಾಗವಹಿಸಲು ಅವರಿಗೆ ಅವಕಾಶ ಸಿಕ್ಕಿತು. 1893ರಂದು ಸೆಪ್ಟೆಂಬರ್ 11ನೇ ದಿನಾಂಕದಂದು ಚಿಕಾಗೋ ಸಮ್ಮೇಳನದಲ್ಲಿ ಪ್ರಪ್ರಥಮವಾಗಿ ಮಾತನಾಡಲು ಅವಕಾಶ ಸಿಕ್ಕಿತು. ಈ ಬೃಹತ್ ಪ್ರಥಮ ಅಧಿವೇಶನವನ್ನು ಉದ್ದೇಶಿಸಿ ತಮ್ಮ ಅಭೂತಪೂರ್ವವಾದಂಥ ಪಾಂಡಿತ್ಯಪೂರ್ವವಾದಂಥ ತಮ್ಮ ಅನುಪಮ ಭಾಷಣವನ್ನು ಮಾಡಿದರು. ಚಿಕಾಗೋ ನಗರದಲ್ಲಿ ಮಾಡಿದಂಥ ಅವರ ಭಾಷಣ ಇಡೀ ಜಗತ್ತಿಗೆ ಭಾರತದ ಆಧ್ಯಾತ್ಮಿಕತೆ, ಭಾರತದ ಹಿಂದೂ ಧರ್ಮದ ಸತ್ವ, ಭಾರತದ ಶಕ್ತಿ, ಭಾರತದ ಸಹನೆ, ತಾಳ್ಮೆ ಎಲ್ಲವನ್ನೂ ವಿವೇಕಾನಂದರವರು ಜಗತ್ತಿಗೆ ತೆರೆದಿಟ್ಟರು. ನಂತರ ಅವರು ಹಲವಾರು ದೇಶಗಳಿಗೆ ಭೇಟಿಯನ್ನು ನೀಡಿದರು. ಮಾನವ ಕಲ್ಯಾಣಕ್ಕಾಗಿ ಅವರು ಶ್ರೀರಾಮಕೃಷ್ಣ ಸಂಘವನ್ನು ಸ್ಥಾಪಿಸಿ ಧರ್ಮ ಪ್ರಚಾರಕ್ಕೆ ಅವರು ಅಣಿಯಾದರು.
ಅವರು ಹಲವಾರು ಕೃತಿಗಳನ್ನು ಕೂಡ ಬರೆದಿದ್ದಾರೆ. ಮಾಯಾ ಆ್ಯಂಡ್ ಇಲ್ಯೂಷನ್, ಕರ್ಮಯೋಗ, ಆನ್ ಇಂಡಿಯಾ ಆ್ಯಂಡ್ ಹರ್ ಪ್ರಾಬ್ಲಮ್ಸ್, ಲಿಬರ್ಟಿ ಈಸ್ ಸೋಲ್ ಕಂಡೀಷನ್ಸ್ ಆಫ್ ಸ್ಪಿರಿಚುವಲ್ ಪ್ರೋಗ್ರೆಸ್, ಮೈ ಪ್ಲ್ಯಾನ್ ಆಫ್ ಕ್ಯಾಂಪೇನ್, ದಿ ಕಂಪ್ಲೀಟ್ ವರ್ಕ್ ಆಫ್ ವಿವೇಕಾನಂದ. ಹಲವಾರು ಕೃತಿಗಳನ್ನು ವಿವೇಕಾನಂದರವರು ಬರೆದಿದ್ದಾರೆ. ಇದಲ್ಲದೆ ವಿವೇಕಾನಂದರವರನ್ನು ಕುರಿತು ಹಲವಾರು ಜನ ವಿದ್ವಾಂಸರು ಕೂಡ ಹಲವು ಗ್ರಂಥಗಳನ್ನು ಬರೆದಿದ್ದಾರೆ. ವಿವೇಕಾನಂದರವರ ವಿಚಾರಗಳು ಜಗತ್ತಿಗೆ ಮಾನವ ಕಲ್ಯಾಣದ ಸಂದೇಶವನ್ನು ನೀಡಿದಂಥ ಮಹಾನ್ ತ್ಯಾಗಿ, ಮಹಾಯೋಗಿ, ಭಾರತದ ಸಾಮಾಜಿಕ, ರಾಜಕೀಯ, ಧಾರ್ಮಿಕ ಜಗತ್ತಿಗೆ ಅವರು ತಮ್ಮದೇ ಆದಂಥ ವಿಚಾರಗಳನ್ನು ನೀಡಿದ್ದಾರೆ. ವಿವೇಕಾನಂದರವರನ್ನು ಧಾರ್ಮಿಕ ನೇತಾರ ಅಂತ ಮಾತ್ರ ನಾವು ಇವತ್ತಿನವರೆಗೆ ನೋಡ್ತಾ ಇದ್ದೇವೆ. ಆದರೆ ವಿವೇಕಾನಂದರವರು ಧಾರ್ಮಿಕ ಮಹಾನಾಯಕನಲ್ಲದೆ ರಾಜಕೀಯ ಮಹಾನಾಯಕ ಕೂಡ ಆಗಿದ್ದರು. ರಾಷ್ಟ್ರ ಮತ್ತು ರಾಷ್ಟ್ರೀಯತೆ ಬಗ್ಗೆ ಕೂಡ ಹೇಳಿದ್ದಾರೆ. ರಾಜಕೀಯ ವೃತ್ತ ಸಿದ್ಧಾಂತದಲ್ಲಿ ವಿವೇಕಾನಂದರವರು ಬಹಳ ಚೆನ್ನಾಗಿ ಹೇಳ್ತಾರೆ. ಅವರು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನುವಂಥ ಈ ವರ್ಣ ವ್ಯವಸ್ಥೆಯನ್ನು ಐತಿಹಾಸಿಕ ಸತ್ಯಗಳಿಂದ ಅದನ್ನು ಅವರು ಅಧ್ಯಯನ ಮಾಡಿದ್ದಾರೆ. ಸತ್ವ, ರಾಜಸ, ತಮಸ್ ಅನ್ನುವಂಥ 3 ಗುಣಗಳು ಜಗತ್ತಿನಾದ್ಯಂತ ಸಿಗ್ತವೆ ಅಂತ ಹೇಳ್ತಾರೆ. ಈ ವರ್ಣಗಳ ಬದಲಾವಣೆಯಲ್ಲಿ ವರ್ಣಗಳು ಪ್ರಾಚೀನ ಕಾಲದಿಂದ ಮಧ್ಯಕಾಲದಲ್ಲಿ, ಆಧುನಿಕ ಕಾಲದಲ್ಲಿ ಜಗತ್ತಿನಲ್ಲಿ ಯಾವ ರೀತಿ ಬದಲಾವಣೆ ಆದವು ಅಂತ ಹೇಳ್ತಾರೆ. ವಿವೇಕಾನಂದರವರು ವೃತ್ತ ಸಿದ್ಧಾಂತದಲ್ಲಿ ಪುರೋಹಿತಶಾಹಿ ಪ್ರಥಮವಾಗಿ ಜಗತ್ತನ್ನು ಆಳುತ್ತದೆ ಅಂತ ಹೇಳ್ತಾರೆ. ನಂತರ ಹಲವಾರು ವರ್ಷಗಳಿಂದ ಪುರೋಹಿತಶಾಹಿ ಕೈಯಿಂದ ಅಧಿಕಾರ ಕ್ಷತ್ರಿಯ ಸಮಾಜಕ್ಕೆ, ಕ್ಷತ್ರಿಯರಿಗೆ ಹಸ್ತಾಂತರ ಆಗ್ತದೆ. ಈ ಕ್ಷತ್ರಿಯರು ಕೂಡ ಸಾವಿರಾರು ವರ್ಷಗಳವರೆಗೆ ರಾಜ್ಯಭಾರ ಮಾಡ್ತಾರೆ, ಇಡೀ ಜಗತ್ತನ್ನು ಆಳ್ತಾರೆ ಅಂತ ಹೇಳ್ತಾರೆ. ವೈಶ್ಯರಿಂದ 4ನೇ ಸ್ತರವಾದಂಥ ಶೂದ್ರರು ಕೂಡ ಜಗತ್ತನ್ನು ಇವತ್ತು ಆಳ್ತಾ ಇದ್ದಾರೆ ಅಂತ ಹೇಳ್ತಾರೆ. ಆಧುನಿಕ ಜಗತ್ತು ಶೂದ್ರರು ಆಳುವಂಥ ಜಗತ್ತಾಗಿದೆ. ಸಮಾಜ ಮತ್ತು ಸಮಾಜವಾದ, ಭಾರತದ ಸಾಮಾಜಿಕ ಮತ್ತು ರಾಜಕೀಯ ಅಸಮಾನತೆ ಬಗ್ಗೆ ವಿವೇಕಾನಂದರವರು ತಮ್ಮದೇ ಆದ ವಿಚಾರಗಳನ್ನು ಹೊಂದಿದ್ದಾರೆ. ವಿಶೇಷವಾಗಿ ವಿವೇಕಾನಂದರು ಏನು ಹೇಳ್ತಾರೆ, ಸಮಾಜವಾದದ ವಿಚಾರದಲ್ಲಿ ಅವರು ವ್ಯಕ್ತಿ ತನ್ನ ಸ್ವಾತಂತ್ರ್ಯವನ್ನು ಸಮಾಜದ ಶ್ರೇಷ್ಠತೆಗೆ ತ್ಯಾಗ ಮಾಡುವುದೇ ಸಮಾಜವಾದ ಮತ್ತು ವ್ಯಕ್ತಿಯ ಪರವಾಗಿ ಪ್ರತಿಪಾದಿಸುವುದೇ ವ್ಯಕ್ತಿವಾದ ಅಂತ ಹೇಳ್ತಾರೆ. ಮತ್ತೆ ಮುಂದುವರೆದವ್ರು ಹೇಳ್ತಾರೆ, ಪಾಶ್ಚಿಮಾತ್ಯ ವ್ಯಕ್ತಿ ಜನ್ಮತಃ ವ್ಯಕ್ತಿ ಆದರೆ ಹಿಂದೂ ವ್ಯಕ್ತಿಯೊಬ್ಬ ಜನ್ಮತಃ ಸಮಾಜವಾದಿಯಾಗಿ ಹುಟ್ಟುತ್ತಾನೆ ಅಂತ ಹೇಳಿದ್ದಾರೆ ಅವರು. ಇದರ ಅರ್ಥ ಇಡೀ ಜಗತ್ತಿಗೆ ಹಿಂದೂ ಧರ್ಮ ಗೈಡ್ ಮಾಡುವಂಥ ಮಾತೃ ಸ್ಥಾನದಲ್ಲಿ ಇದೆ ಅಂತ ಅವ್ರು ಹೇಳ್ತಾರೆ. ಮತ್ತು ಜಾತಿ ವ್ಯವಸ್ಥೆ ಬಗ್ಗೆ, ಸಮಾಜದ ನಿರ್ಮಾಣಕ್ಕೆ ಜಾತಿ ವ್ಯವಸ್ಥೆ ಅಡ್ಡಗೋಡೆ ಆಗುತ್ತದೆ, ಹೀಗಾಗಿ ಜಾತಿ ವ್ಯವಸ್ಥೆ ಇರಕೂಡದು ಅಂಥೇಳಿ ಅವರು ತಮ್ಮ ವಿಚಾರಧಾರೆಯಲ್ಲಿ ಹೇಳ್ತಾರೆ. ಅವರು ವಿವೇಕಾನಂದರವರು ಬ್ರಿಟಿಷ್ ಆಡಳಿತಕ್ಕೆ ವಿರೋಧವಾಗಿದ್ದರು. ಹಾಗಂತ ಅವರು ಬ್ರಿಟಿಷರ ವಿರುದ್ಧ ಚಳುವಳಿಯನ್ನು, ಪ್ರತಿಭಟನೆಯನ್ನು ಮಾಡಲಿಕ್ಕೆ ಹೋಗಲಿಲ್ಲ. ಈ ಭಾರತದ ಸ್ವಾತಂತ್ರ್ಯವಾಗಬೇಕೆನ್ನುವ ಮಾನ್ ಕನಸುಗಾರ ಕೂಡ ಅವರಾಗಿದ್ದರು. ಮತ್ತು ಹಿಂದುತ್ವದ ಬಗ್ಗೆ, ಮೂಲತಃ ವಿವೇಕಾನಂದರು ಅಧ್ಯಾತ್ಮವಾದಿ ಹಾಗೂ ಹಿಂದೂ ಧರ್ಮವಾದಿ ಆಗಿದ್ದರು. ಇವರು ಎಂದಿಗೂ ಹಿಂದೂ ಧರ್ಮವನ್ನು ಸಂಕುಚಿತ ದೃಷ್ಟಿಕೋನದಿಂದ ನೋಡಿದವರಲ್ಲ. ಹಿಂದೂ ಧರ್ಮ ಅಪಾರವಾದ ಮಾನವೀಯತೆ, ನೈತಿಕತೆ ಮತ್ತು ಆಧ್ಯಾತ್ಮಿಕ ಮಾನವೀಯತೆಯನ್ನು ಹೊಂದಿದೆ ಅಂಥೇಳಿ ವಿವೇಕಾನಂದರವರು ಜಗತ್ತಿಗೆ ಹಿಂದೂ ಧರ್ಮ ಎಲ್ಲ ಧರ್ಮಗಳ ಮಾತೃ ಇದ್ದಂತೆ ಎಂದು ವಿವೇಕಾನಂದವರು ವಾದಿಸಿದ್ದಾರೆ. ಎಲ್ಲ ವರ್ಗಗಳಿಗೂ ಸಮಾನತೆಯನ್ನು, ಸಮಾಜವನ್ನು ನಿರ್ಮಾಣ ಮಾಡುವುದು ಹಿಂದೂ ಧರ್ಮದ ಗುರಿ ಎಂದು ಕೂಡ ವಿವೇಕಾನಂದರವರು ಹೇಳಿದ್ದಾರೆ. ಧರ್ಮ ಎಂದರೆ ಆಧ್ಯಾತ್ಮಿಕ ಹಾಗೂ ನೈತಿಕ ಶಕ್ತಿಯೇ ಆಗಿದೆ ಎಂದು ಅವರು ಹೇಳ್ತಾರೆ. ರಾಷ್ಟ್ರದ ಅಭಿವೃದ್ಧಿಗೆ ಧರ್ಮ ಸಹಕಾರಿಯಾಗಿದೆ ಎಂದು ಕೂಡ ವಿವೇಕಾನಂದವರು ಹೇಳ್ತಾರೆ. ಹಿಂದೂ ಜಾತ್ಯತೀತವಾದದ ಬಗ್ಗೆ, ಭಾರತದ ಮಟ್ಟಿಗೆ ವಿವೇಕಾನಂದರವರನ್ನು ಹಿಂದೂ ಜಾತ್ಯತೀತವಾದದ ಪಿತಾಮಹ ಎಂದು ಕೂಡ ಭಾಳ ಜನ ಕರೀತಾರೆ. ಏಕೆಂತಂದರೆ ಸರ್ವಧರ್ಮದ ಏಕತೆ ಇರುವಂಥ ಏಕೈಕ ಧರ್ಮ ಹಿಂದೂ ಧರ್ಮ ಆಗಿದೆ. ಮಾನವೀಯತೆ ಅಪಾರವಾದಂಥ ಶಕ್ತಿಯನ್ನು ಹೊಂದಿದಂಥ ಹಿಂದೂ ಧರ್ಮ ಜಗತ್ತಿನ ಎಲ್ಲ ಧರ್ಮಗಳ ಮಾತೃ ಎಂದು ಕೂಡ ವಿವೇಕಾನಂದರು ಕರೀತಾರೆ. ಸಮಾನತೆ ಬಗ್ಗೆ ಅವ್ರ ವಿಚಾರ ನೋಡೋದಾದರೆ ವಿವೇಕಾನಂದರು ಮೂಲತಃ ಸಮತಾವಾದಿ ಆಗ್ತಾರೆ. ತಮ್ಮ ಪ್ರಸಿದ್ಧ ಕವನವಾದಂಥ ಸನ್ಯಾಸಿ ಹಾಡು, ದಿ ಸಾಂಗ್ಸ್ ಆಫ್ ದಿ ಸನ್ಯಾಸಿನಲ್ಲಿ ಅವರು ಸಮಾನತೆ ಬಗ್ಗೆ ಬಹಳಷ್ಟು ವಿಚಾರವನ್ನು ಹೇಳಿದ್ದಾರೆ. ಅವರು ತಮ್ಮ ಕವನದಲ್ಲಿ ಈ ಪ್ರತಿ ವ್ಯಕ್ತಿ ದಾಸ್ಯತೆ ಮತ್ತು ಬಂಧನಗಳಿಂದ ಮುಕ್ತಿಯನ್ನು ಹೊಂದಬೇಕೆಂದು ಕರೆ ನೀಡಿದ್ದಾರೆ. ಜೊತೆಗೆ ಅವರು ಭಾರತವು ಸಹ ದಾಸ್ಯದಿಂದ ಮತ್ತು ಬಂಧನಗಳಿಂದ ಮುಕ್ತವಾಗಬೇಕೆಂದು ಕೂಡ ವಿವೇಕಾನಂದರವರು ಜಗತ್ತಿಗೆ ಕರೆ ನೀಡಿದ್ದಾರೆ. ಸಮಾನತೆ ಬಗ್ಗೆ ಅವರು ಆಧ್ಯಾತ್ಮಿಕ ಸಮಾನತೆ ಮತ್ತು ಭೌತಿಕ ಸಮಾನತೆಯನ್ನು ಕೂಡ ಪ್ರತಿಪಾದಿಸಿದ್ದಾರೆ. ವರ್ಣ ವ್ಯವಸ್ಥೆ ಬೆಂಬಲಿಸದೇ ಇದ್ದರೂ ಕೂಡ ಅವರು ಮಾನವೀಯತೆ ಬಗ್ಗೆ ಹೆಚ್ಚಿನ ವಿಚಾರಗಳನ್ನು ಹರಿಬಿಟ್ಟಿದ್ದಾರೆ. ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ವಿವೇಕಾನಂದರವರು ಪ್ರಮುಖ ಆದ್ಯತೆಯನ್ನು ನೀಡಿದ್ದಾರೆ. ದೀನದಲಿತರಿಗೆ ಹೆಚ್ಚಿನ ಅಧಿಕಾರಗಳಿರಬೇಕೆಂದು ಕೂಡ ಅವರು ಹೇಳಿದ್ದಾರೆ. ಸುಧಾರಣೆಗಳನ್ನು ನಾವು ನೋಡಿದ್ರೆ ರಾಮಕೃಷ್ಣ ಪರಮಹಂಸರ ಒಂದು ಸವಿ ನೆನಪಿಗಾಗಿ ರಾಮಕೃಷ್ಣ ಆಶ್ರಮವನ್ನು ಕೂಡ ಅವರು ಸ್ಥಾಪನೆ ಮಾಡ್ತಾರೆ. 1896ರಲ್ಲಿ
ಕಲ್ಕತ್ತಾ ನಗರದ ಗಂಗಾ ನದಿ ಅಂದರೆ ಹುಗ್ಲಿ ನದಿ ದಂಡೆ ಮೇಲೆ ಅವರು ಬೇಲೂರಿನಲ್ಲಿ ರಾಮಕೃಷ್ಣ ಮಠವನ್ನು ಸ್ಥಾಪನೆ ಮಾಡ್ತಾರೆ. ಈ ತಮ್ಮ ಧರ್ಮಗುರುಗಳ ಜ್ಞಾಪಕಾರ್ಥವಾಗಿ ಹಲವಾರು ವಿಶೇಷ ಸಭೆಗಳನ್ನು, ಸಮಾರಂಭಗಳನ್ನು ಮತ್ತು ಧಾರ್ಮಿಕ ಪುನರುಜ್ಜೀವನಕ್ಕೆ ನಡಿಬೇಕಾದಂಥ ಹಲವು ಕಾರ್ಯಕ್ರಮಗಳನ್ನು ಅವರು ಅವತ್ತು ಏರ್ಪಡಿಸುತ್ತಾರೆ. ಇಡೀ ದೇಶದಾದ್ಯಂತ ವಿವೇಕಾನಂದರವರು ರಾಮಕೃಷ್ಣ ಪರಮಹಂಸರ ಹಿಂದೂ ಧರ್ಮದ ವಿಚಾರಗಳನ್ನು ಪ್ರಚಾರ ಮಾಡಿದಂಥ ಮಹಾನ್ ವ್ಯಕ್ತಿಯಾಗಿದ್ದಾರೆ ಅಂತೇಳಿ ನಾವು ಹೇಳ್ಬೋದು. ಪುನರುಜ್ಜೀವನ ಮತ್ತು ಸುಧಾರಣವಾದಿ ಕೂಡ ಆಗಿದ್ದಾರೆ ಅವರು. ರಾಮಕೃಷ್ಣ ಆಶ್ರಮ ಸಾಮಾಜಿಕ, ಆರ್ಥಿಕ, ಧಾರ್ಮಿಕ ಸಮಾನತೆಗೆ ಕಾರಣವಾಗಿದೆ ಅಂತ ಹೇಳಿ ನೋಡ್ತೀವಿ ನಾವು. ವಿಶೇಷವಾಗಿ ಅವರು ಮಹಿಳೆಯರ ವಿಷಯಕ್ಕೆ ಬಂದರೂ ಕೂಡ ವಿಧವಾ ವಿವಾಹಕ್ಕೆ ಅವರು ಬೆಂಬಲಿಸುತ್ತಾರೆ. ವಿಧವೆಯರು ಕೂಡ ಮರು ವಿವಾಹ ಆಗಲಿಕ್ಕೆ ಅವರು ಬಯಸ್ತಾರೆ. ಮಹಿಳಾ ಸ್ವಾತಂತ್ರ್ಯಕ್ಕೆ ಅವರು ಹೆಚ್ಚಿನ ಆದ್ಯತೆಯನ್ನು ನೀಡ್ತಾರೆ. ಈ ವರ್ಗಗಳ ಅಂತರ ಕಡಿಮೆ ಮಾಡಬೇಕು ಮತ್ತು ಈ ವರ್ಗೀಕರಣ ವ್ಯವಸ್ಥೆಯಲ್ಲಿ ಕಡಿಮೆ ಅವಕಾಶ ಸಿಕ್ಕಂಥ ವರ್ಗಕ್ಕೆ ಹೆಚ್ಚಿನ ಅವಕಾಶ ಸಿಗಬೇಕು ಅಂತ ಕೂಡ ವಿವೇಕಾನಂದರು ಪ್ರತಿಪಾದಿಸ್ತಾರೆ. ಭಾರತವನ್ನು ಧರ್ಮ ಮಾತ್ರ ರಕ್ಷಿಸಬಲ್ಲದು ಅನ್ನುವಂಥ ಮಾತು ಕೂಡ ಅವರು ಹೇಳ್ತಾರೆ. ಆದ್ದರಿಂದ ಇವರನ್ನು ದಿ ರೋಮೈನ್ ರೋಲೆಂಡ್, ಹಿಂದೂ ನೆಪೋಲಿಯನ್ ಎಂದು ಕೂಡ ಕರೆಯಲಾಗ್ತದೆ. ಇಡೀ ಭಾರತಕ್ಕೆ ವಿವೇಕಾನಂದರು ದೊಡ್ಡ ಶಕ್ತಿಯಾಗಿ ಪರಿಣಮಿಸ್ತಾರೆ. ಈ ಸನ್ಯಾಸಿ ಹಾಡಿನಲ್ಲಿ ಅವರ ಆತ್ಮಜ್ಞಾನ, ವೈರಾಗ್ಯ, ನಿರಾಸಕ್ತಿ ಎಲ್ಲವನ್ನು ಅವರು ನೀಡ್ತಾರೆ. ಈ ಒಂದು ಮಂತ್ರವನ್ನು ಕೂಡ ಹೇಳ್ತಾರೆ, ಓಂ ತತ್ ಸತ್ ಓಂ ಅನ್ನುವಂಥ ಮಾತು. ಓಂ ತತ್ ಸತ್ ಅನ್ನುವಂಥ ಈ ಮಂತ್ರ ಏನಿದೆಯಲ್ಲ, ಇದು ಸನ್ಯಾಸಿಗಳಿಗೆ ಆತ್ಮಜ್ಞಾನ, ವೈರಾಗ್ಯ ಇರಬೇಕು ಅಂಥೇಳಿ ಅವರು ಆ ಒಂದು ಕವಿತೆಯಲ್ಲಿ ಅವರು ಸಮಾನತೆ ಬಗ್ಗೆ ಹೆಚ್ಚಿನ ವಿಷಯಗಳನ್ನು ಹೇಳಿದ್ದಾರೆ. ವಿಶೇಷವಾಗಿ ಈ ಸನ್ಯಾಸಿ ಜೀವನ ಹೆಂಗಿರ್ತದ ಅಂತಂದರೆ ಏಕಾಂತವಾಗಿರ್ತದೆ, ಭೋಗಗಳ ತ್ಯಾಗವಾಗಿರ್ತದೆ ಮತ್ತು ಸತ್ಯಾನ್ವೇಷಣೆಯಲ್ಲಿ ತೊಡಗಿರಬೇಕು, ಸತ್ಯದ ಮಾರ್ಗವನ್ನು ಹುಡುಕಬೇಕು ಅಂಥೇಳಿ ಅವರು ಸನ್ಯಾಸಿ ವರ್ಗಕ್ಕೆ ಅವರು ಸಂದೇಶವನ್ನು ಕೊಡ್ತಾರೆ. ಗಗನವೇ ಮನೆ ಹಸುರೆ ಹಾಸಿಗೆ ಎನ್ನುವಂಥ ಸಾಲುಗಳು ಈ ಒಂದು ಕವಿತೆಯ ಸಾರಾಂಶವಾಗಿದೆ. ಬಿತ್ತುವವನು ಕೊಯ್ಯಲೇಬೇಕು, ಹರಿಯುವ ನದಿಯಂತೆ ನೀನು ಎಂದೆಂದಿಗೂ ಮುಕ್ತನಾಗಿರು ಅಂತೇಳಿ ಅವರು ಸನ್ಯಾಸಿ ಹಾಡಿನಲ್ಲಿ ಹೇಳ್ತಾರೆ. ಸೊ ಹೀಗೆ ವಿವೇಕಾನಂದರವರು ಇಡೀ ಜಗತ್ತಿಗೆ ಉತ್ತಮವಾದಂಥ ಸಂದೇಶವನ್ನು ಸಾರುತ್ತಾ ರಾಮಕೃಷ್ಣ ಮಿಷನಿನ ಮೂಲಕ ಜಗತ್ತಿನಾದ್ಯಂತ ವಿಶೇಷವಾಗಿ ಭಾರತದ ಬಹುತೇಕ ನಗರಗಳಿಗೆ, ಬಹುತೇಕ ಹಳ್ಳಿಗಳಿಗೆ ಅವರು ತಲುಪಿದ್ದಾರೆ. 1897ರ ರಾಮಕೃಷ್ಣ ಮಿಷನ್ನು ಇಡೀ ಮಾನವ ಕುಲಕ್ಕೆ ಒಂದು ಮಾರ್ಗವನ್ನು ಕೊಡುವಂಥ ಒಂದು ಮಠಗಳಾಗಿವೆ ಅಂತ ಕೂಡ ಹೇಳ್ತದೆ. ದೇಶದ ಮೂಲೆ ಮೂಲೆಯಲ್ಲಿರುವಂಥ ಆಶ್ರಮಗಳು, ಮಠಗಳು, ಶಿಕ್ಷಣ, ಆರೋಗ್ಯ, ವಿಪತ್ತು ಪರಿಹಾರ, ಬಡವರ ಸೇವೆ, ಆತ್ಮವಿಶ್ವಾಸ ಎಲ್ಲದಕ್ಕೂ ಕೂಡ ಇವತ್ತದು ಸೇವೆ ಸಲ್ಲಿಸ್ತಾ ಇದೆ. ಇಂಥ ಮಹಾನ್ ತ್ಯಾಗಿ ವಿವೇಕಾನಂದರವರು 1902ರ ಜುಲೈ 4ರಂದು ಪಶ್ಚಿಮ ಬಂಗಾಳದ ಬೇಲೂರು ಮಠದಲ್ಲಿ ಮಹಾಸಮಾಧಿಯನ್ನು ಹೊಂದುತ್ತಾರೆ. ಕೇವಲ 30 ವರ್ಷಗಳ ಜೀವನವನ್ನು ಸಾಗಿಸಿದಂಥ ಮಹಾನ್ ವ್ಯಕ್ತಿ, ಮಹಾನ್ ತ್ಯಾಗಿ, ಮಹಾನ್ ಯೋಗಿ ಇಡೀ ಜಗತ್ತಿನ ಕಣ್ಮಣಿಯಾಗಿದ್ದಾರೆ. ಅವರ ಸಂದೇಶಗಳು ಇವತ್ತಿಗೂ ಕೂಡ ಪ್ರಸ್ತುತವಾಗಿವೆ ಅಂಥೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದುವರೆಗೆ ಸ್ವಾಮಿ ವಿವೇಕಾನಂದರ ಜೀವನ ಹಾಗೂ ಸಂದೇಶ ಈ ಕುರಿತು ಕಲಬುರಗಿ ಹಿರಿಯ ರಾಜ್ಯಶಾಸ್ತ್ರ ಪ್ರಾಧ್ಯಾಪಕರಾದ ಡಾಕ್ಟರ್ ಪದ್ಮಣ್ಣ ರಾಸಣಗಿ ಅವರಿಂದ ಭಾಷಣ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.